ಮೊದಲಿಗೆ ಹಕ್ಸ ಸಂಘಟನೆಯ ಪರವಾಗಿ ಇಲ್ಲಿ ಆಗಮಿಸುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ. ಏನು ನಾವು ಅಧಿಕಾರಕ್ಕೆ ಬಂದ್ರೆ ಏನು ಖಾಲಿ ಇರ್ತಕ್ಕಂಥ ಎಲ್ಲಾ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ 1 ವರ್ಷದ ಒಳಗೆ ಅಂತ ಹೇಳಿದ್ರು. ಆದರೆ ಅಧಿಕಾರಕ್ಕೆ ಬಂದು 3 ವರ್ಷ ಆದರೂ ಸಹ ಯಾವುದೇ ರೀತಿಯಾದ ನೇಮಕಾತಿ ಮಾಡಿಲ್ಲ. ಯಾಕಂದ್ರೆ ಸರ್ಕಾರ ಏನು ಸಂವಿಧಾನದಲ್ಲಿ ನಂಬಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ರಾಜನೀತಿ ನಿರ್ದೇಶ ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಅನೇಕ ಬಡವರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಬಹಳ ಸಂತೋಷವಾದ ವಿಚಾರ. ಆದ್ರೆ ಕಡೆ ವ್ಯಕ್ತಿಗೂ ಸಹ ಆ ಸೌಲಭ್ಯ ತಲುಪಬೇಕಂದ್ರೆ ಒಬ್ಬ MP ಆಗಿರ್ಬೋದು, ಒಬ್ಬ ಸಚಿವರು ಏನು MLA ಆಗಿರ್ಬೋದು, ಅವ್ರು ಪ್ರತಿ ಮನೆಗೂ ಹೋಗಿ ಭೇಟಿ ಮಾಡಿ ವಿಚಾರಣೆ ಮಾಡಕ್ಕಾಗುತ್ತಾ? ನಾವು ಇಂಥ ಸರ್ಕಾರ ಇಂಥ ಸ್ಕೀಮ್ಸ್ ತಂದಿದೆ, ನಿಮ್ಮ ಮನೆಗೆ ತಲುಪ್ತಾ ಇದೆ ಅಂತ ಹೇಳಿ ವಿಚಾರಣೆ ಮಾಡಕ್ಕಾಗುತ್ತಾ? ಆಗಲ್ಲ. ಇಲ್ಲಿ ನೌಕರಿ ವರ್ಗ ಬಹಳ ಮುಖ್ಯವಾದದ್ದು. ಯಾವುದೇ ಇಲಾಖೆ ತಗೊಳ್ಳಿ, 2.5 ಲಕ್ಷ ಮೇಲ್ಪಟ್ಟು ಹುದ್ದೆಗಳು ಖಾಲಿ ಇದಾವೆ. ಒಂದು ಹುದ್ದೆನೂ ಸಹ ಭರ್ತಿ ಆಗಿಲ್ಲ. ಆದ ಕಾರಣ ಕೂಡಲೇ ಖಾಲಿ ಇರ್ತಕ್ಕಂಥ, ಫಾರ್ ಎಕ್ಸಾಂಪಲ್ ನೀಡುವುದಾದ್ರೆ, ಶಿಕ್ಷಣ ಕ್ಷೇತ್ರದಲ್ಲಿ ಎಷ್ಟು ಹುದ್ದೆ ಖಾಲಿದೆ ಅಂದ್ರೆ 80,000 ಹುದ್ದೆ ಖಾಲಿ ಇದೆ. ಗೆಸ್ಟ್ ನ ಹಾಕೊಂಡ್ ಬಿಡ್ತಾರೆ. ಗೆಸ್ಟ್ ನ ಹಾಕೊಂಡ್ಬಿಟ್ಟು 12,000 ರೂಪಾಯಿ ಅವರಿಗೆ ಪಾಪ ಕನಿಷ್ಠ ವೇತನವನ್ನು ಸಹ ನೀಡಲ್ಲ. ಜೀವಿಗಳಿಗೆ ಜೀವ ನೀಡತಕ್ಕಂಥ ಏಕೈಕ ವೃತ್ತಿ ಶಿಕ್ಷಕ ವೃತ್ತಿ. ಅಂತ ವೃತ್ತಿಗೆ ಪಾಪ ಗೆಸ್ಟ್ ಅಲ್ಲಿಗೆ 12,000 ರೂಪಾಯಿ ತಗೊಂತಾರೆ. 2002 86ನೇ ತಿದ್ದುಪಡಿ ಮೂಲಕ ಏನು 6 ರಿಂದ 14ನೇ ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಬೇಕಂತ ಹೇಳ್ತದೆ. ಆದ್ರೆ ಎಲ್ಲಿ ಅಲ್ಲಿ ಕ್ವಾಲಿಟಿ ಟೀಚರ್ಸೇ ಇಲ್ಲ ಅಂದ್ರೆ ಎಲ್ಲ ಹುದ್ದೆ 80,000 ಹುದ್ದೆ ಅಂದ್ರೆ ತಮಾಷೆನಾ? ಎಲ್ಲಿ ನೇಮಕಾತಿ ಆಗ್ತಾ ಇದೆ? ಇನ್ನು ವಸತಿ ಶಾಲೆಗಳಿಗಂತೂ ಹೇಳಕ್ಕೆ ಹೋಗೋದು ಬೇಡ. ಅಲ್ಲಿ ಇನ್ಚಾರ್ಜ್ ಸಬ್ಜೆಕ್ಟ್ ಟೀಚರೇ, ವಾರ್ಡನ್ ಅವರೇ, ಪ್ರಿನ್ಸಿಪಾಲ್ ಅವರೇ, ಹೆಂಗೆ ಅವ್ರಿಗೆ ಹೊರೆ ಒತ್ತಡ ಜಾಸ್ತಿ ಆಗಿ ಹೋಗಿದೆ. BP ಶುಗರ್ ಬೇರೆ ಜಾಸ್ತಿ ಬರ್ತಾ ಇದೆ. ಸೊ ದಯಮಾಡಿ ಕೂಡಲೇ ಎಲ್ಲಾ ಹುದ್ದೆಗಳನ್ನು ಪೊಲೀಸ್ ನೇಮಕಾತಿ ಆಗಿರ್ಬೋದು, SD FDA ಎಲ್ಲಾ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಮತ್ತೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟದ ಮೂಲಕ ಮಾತ್ರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಹೋರಾಟ ಮಾಡದೇ ಹೋಗಿದ್ರೆ ಯಾವುದೇ ರೀತಿಯ ಹಕ್ಕುಗಳನ್ನು ಪಡ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ, ಸಂಘಟನೆ, ಹೋರಾಟ ಬಹಳ ಮಹತ್ವವಾದದ್ದು. ಈಗ ನಾವೆಲ್ಲ ಶಿಕ್ಷಕರಾಗಿದ್ದೀವಿ, ಶಿಕ್ಷಕನ ಪಡ್ಕೊಂಡಿದೀವಿ. ಆದ್ರೆ ನಮ್ಮಲ್ಲಿ ಸಂಘಟನೆ ಕೊರತೆ ಇಷ್ಟು ದಿನ ಕಾಣ್ತಾ ಇತ್ತು. ಆದ್ರೆ ನಮ್ಗೆ ದೇವರ ರೂಪದಲ್ಲಿ ಕಾಂತರಾಜ್ ಸರ್ ಬಂದಿದ್ದಾರೆ. ಅವರೊಂದು ನಾಯಕತ್ವದಲ್ಲಿ ಅಕ್ಸ ಎಂಬ ಸಂಘಟನೆ ನಾವು ಕಟ್ಕೊಂಡಿದೀವಿ. ಇದರ ಮೂಲಕ ಹೋರಾಟ ಮಾಡಿ ಅನೇಕ ನಾವು ಯಶಸ್ವಿಯಾಗಿದ್ದೀವಿ ಅಂತ ಹೇಳಬಹುದು. ಈಗ ನೋಡಿ, 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ದಾರೆ. ಅದಕ್ಕೆ ಕಾರಣ ನಮ್ಮ ಒಂದು ಸಂಘಟನೆ, ನಮ್ಮ ಹೋರಾಟದ ಪ್ರತಿಫಲ ಅಂತ ಹೇಳಬಹುದು. ಆದ ಕಾರಣ ಈಗ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ. ಲಕ್ಷ್ಮೀಕಾಂತ್ ಸರ್, ಕಾಂತರಾಜ್ ಸರ್ ಪ್ರತಿಫಲ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ. ಈಗ ಯಾರು ಪ್ರಾಮಾಣಿಕವಾಗಿ ಓದ್ತಾರೋ ಅವರು ಮಾತ್ರ ಶಿಕ್ಷಕರಾಗಲು ಅರ್ಹರಾಗಿದ್ದಾರೆ. ಆ ರೀತಿ ಅನೇಕ ಹುದ್ದೆಗಳು ಖಾಲಿ ಇದಾವೆ. ಇದನ್ನು ಕೂಡಲೇ ನೇಮಕಾತಿ ಮಾಡಬೇಕು. ನಾವು ಸಹ ಎಚ್ಚೆತ್ತುಕೋಬೇಕು. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಯಾವ ವ್ಯಕ್ತಿ ನಮ್ಮ ಜಾತಿಯವ, ನಮ್ಮ ಧರ್ಮ ಅಂತ ಹೇಳದೆ ಯಾವ ವ್ಯಕ್ತಿ ನಮ್ಮ ವಿರುದ್ಧ ಧ್ವನಿ ಎತ್ತುತ್ತಾರೋ, ಯಾರಲ್ಲಿ ಮಾನವೀಯ ಮೌಲ್ಯಗಳಿದಾವೋ ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡಿದಾಗ ಮಾತ್ರ ನಾವು ಬೀದಿಗಿಳಿದು ಹೋರಾಟ ಮಾಡುವ ಪರಿಸ್ಥಿತಿ ಬರಲ್ಲ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಪರ ಬರೀ ನಾವು ಬೀದಿಯಲ್ಲಿ ಹೋರಾಟ ಮಾಡೋದಲ್ಲ, ನಮ್ಮ ಪರ ವಿಧಾನ ಪರಿಷತ್ತು, ವಿಧಾನ ಸಭೆಯಲ್ಲಿ ಧ್ವನಿ ಕೂಡಿಸ್ತಕ್ಕಂಥ ನಾಯಕ ನಮ್ಗೆ ಬೇಕಾಗಿದ್ದಾರೆ. ಇನ್ನ ನಾವು ನೋಡಿ, ಈಗ ಕೆಲವರು ಹೇಳ್ತಾರೆ ಹೋರಾಟ ಮಾಡಬಾರ್ದು ಅಂತ. ಮೊನ್ನೆ ನೋಡಿ ಧಾರವಾಡದಲ್ಲಿ ಹಂಗೆ ಹೇಳಿದ್ರು. ಓಕೆ, ಈಗ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು. ಎಲ್ಲಾ ಸಚಿವರು ಕೃಷ್ಣ ಬೈರೇಗೌಡ ಸಾಹೇಬ್ರ ತರ ಕೆಲಸ ಮಾಡಿದ್ರೆ ನೋಡಿ, ಅವರು ಅಧಿಕಾರಕ್ಕೆ ಬಂದ ಕೂಡಲೇ 1000 ಹುದ್ದೆಗಳನ್ನು VA ಅವ್ರನ್ನು ಏನು KPSC ಕೊಡ್ಲಿಲ್ಲ, ಅವರು ಇವ್ರಿಗೆ ಕೊಡ್ತಾರೆ. KE ಅವ್ರು ಕೊಟ್ಬಿಟ್ಟು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಬಂಡವಾಳ ಗೊತ್ತಿತ್ತು. KPSC ಕೊಟ್ರೆ ನನಗೆ ಮುಜುಗರ ಆಗುತ್ತೆ, ನನ್ನ ಇಲಾಖೆಯಲ್ಲಿ ಕಟ್ಟಕಡೆ ವ್ಯಕ್ತಿಗೂ ಸಹ ನ್ಯಾಯ ಒದಗಿಸಿಕೊಡಲು ಆಗೋದಿಲ್ಲ ಅಂತ ಹೇಳ್ಬಿಟ್ಟು KEಗೆ ಎಕ್ಸಾಮ್ ಕೊಟ್ಟು 6 ತಿಂಗಳಲ್ಲಿ ಆರ್ಡರ್ ಕಾಪಿ ಕೊಡ್ತಾರೆ. ಅದು ಆ ರೀತಿ ಎಲ್ಲಾ ಸಚಿವರು ಸಹ ಕಾಳಜಿ ವಹಿಸಿ ತಮ್ಮಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡ್ರೆ ನಾವ್ ಯಾಕೆ ಹೋರಾಟ ಮಾಡಬೇಕು? ಆದ ಕಾರಣ ನಾವು ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡಬೇಕು. ಸೊ ನಾವು ಒಗ್ಗಟ್ಟಿನಿಂದ ಇದ್ದಾಗ ಮಾತ್ರ ಏನು ಮುಂಬರ್ತಕ್ಕಂಥ ನಾವು ಮತ್ತೆ 11ನೇ ತಾರೀಕು ಒಂದು ಹೋರಾಟ ಇದೆ ಬೆಂಗಳೂರಿನಲ್ಲಿ. ಸೊ ಎಲ್ಲರೂ ದಯಮಾಡಿ ಎಲ್ಲರೂ ಕೈ ಜೋಡಿಸಬೇಕು. ಧಾರವಾಡದಲ್ಲಿ ಹಾಗೂ ಬಿಜಾಪುರದಲ್ಲಿ ಬೃಹತ್ ಹೋರಾಟ ಮಾಡಿದ ಪ್ರತಿಫಲವಾಗಿಯೇ ಅವರು ಬೆರಳೆಣಿಕೆಯಷ್ಟು ಹುದ್ದೆಗಳನ್ನು ಮಾತ್ರ ನೇಮಕಾತಿ ಮಾಡಿದ್ದಾರೆ. ಯಾಕಂದ್ರೆ ಇದು ಮೂಗಿಗೆ ತುಪ್ಪ ಸುತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈಗ ಏನೋ ಸ್ವಾರ್ಥ ಇದೆ ನಮ್ಮಲ್ಲಿ. ಒಗ್ಗಟ್ಟಿರಬೇಕು. ಒಗ್ಗಟ್ಟಿನಿಂದ ಮಾತ್ರ ಏನಾದ್ರೂ ಪಡೆಯಲು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.